ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಟ್ ಅನದರ್ ಬ್ಲಾಗ್. ನಾವು 5 ಜನ ಇವತ್ತಿತ್ತು. ಆಕ್ಚುಲಿ ನಾವು ನಾನು ಪಕ್ಕ ಅಂಡ್ ಬೆಂಗಳೂರಲ್ಲಿ ಅಜಿತ್ ಇದ್ರು 3 ಜನ ಚಾರ್ಧಾಮ್ ಯಾತ್ರೆಗೆ ಹೊರಟಿತ್ತು. ಕೇದಾರ್ನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಹಂಗೆ ಬತ್ತ ಅಯೋಧ್ಯೆ ಕಣ್ಕಂಡ್ ರಿಟರ್ನ್ ಬಂದಿತ್ತು 15 ದಿವಸದ ಮಟ್ಟಿಗೆ. ಸೊ ಈಗ 8 ಗಂಟೆಗೆ ಬೈಂದೂರಿಂದ ಟ್ರೈನ್ ಬೆಂಗಳೂರಿಗೆ ಹೋಗಕ್ಕೆ. ಸೊ ಅದನ್ನ ಬಿಡೋಕೆ ನಾವು ಪಕ್ಕನ ಕಾರಾಗೆ ಅಕ್ಷಯ್ ಹಂಗೆ ಗಣೇಶ್ ಅಂಡ್ ಪ್ರತೀನ್ ನಮ್ಗೆ ಬೀಳ್ಕೊಡುಗೆ ಸಮಾರಂಭ ಮಾಡೋಕ್ ಬರ್ತಾ ಇದ್ರ. ಸೊ ಎಂತೆಲ್ಲ ವರ್ಕ್ ಮಾಡ್ತೀವಿ ತೋರಿಸಿ ಮರ ಎಲ್ಲ ಸುಮ್ಮನೆ ಇವ್ರಿಗೆ ಸುಮ್ಮನೆ 1,85,000 ಕೊಡೋದಿಲ್ಲ. ಕೆಲಸ ಮಾಡ್ತೀರಿ ಅದ. ಓ ಹೊಡ್ತು. ವಿ ಆರ್ ಗೋಯಿಂಗ್ ಟು ಮಿಸ್ ಯು, ಬಟ್ ರಿಮೆಂಬರ್ ಯು ಕ್ಯಾನಾಟ್ ಮೇಕ್ ಎವ್ರಿವನ್ ಹ್ಯಾಪಿ, ಯು ಕ್ಯಾನ್ ಮೇಕ್ ದೆಮ್ ಕಪ್ ಆಫ್ ಟೀ ಅಷ್ಟೇ. ಹೋಗಿ ಬರ್ತೀವಿ ಹಾಗಾದ್ರೆ. ಹೋಗಿ ಬರ್ತೀರಾ? ಜಾಕೆಟ್ ಅಂತ ತಗೊಂಡೋಗಿ. ಹೌದು, ಜಾಕೆಟ್ ಕಪ್ಗೆ ಬಂದದಲ್ಲ ನಿಮ್ಮ ಹತ್ರ. ದನಿ ನಮಸ್ತೆ. ಕೊಲ್ಲೂರಿನ ಖ್ಯಾತ ವರ್ಗದ ಕಲ್ಯಾಣ ಇಲಾಖೆಯವರು ಬನ್ನಿ ವ್ಯವಸ್ಥೆ ಇವತ್ತು ಬೇರೆ. ಇವತ್ತು ಯಾವ್ದು ಹಿಂದುಳಿದ ಕಲ್ಯಾಣ ಇಲಾಖೆ ನಮ್ಮಟ್ಟಿಗೆ ಹೊರಟಿದ್ದಾರೆ ಬೆಂಗಳೂರವರಿಗೆ. ಅಲ್ಲ, ನನ್ನೊಂದು ಜಾಕೆಟ್ ತಗೊಂಡು ಮನೇಲಿ 2 ವರ್ಷ ಇದೆ, ಇನ್ನೂ ನನ್ ಕೊಡ್ಲ. ಮನೇಲಿ ನಿಮ್ಗೂ ಕಾಣದಲ್ದ. ಅಲ್ಲ, ನಮ್ ಜೀವ ತಗೊಂಬ ನಾ ತಗೊಂಡಿದ್ದೆ, ನೀವೆಲ್ಲ ಇಲ್ಲಿ ನಮ್ಗೆ ಗೊತ್ತಿಲ್ಲ. ತಗೊಂಡ್ ಮಾರ್ರಿ ಎಲ್ಲರಿಗೆ ಹಾಪಂಗಿದ್ದು ಒಳ್ಳೆ ಐತಲ್ಲ. ನಿಮ್ಗೆ ಇದಾದ ದೊಡ್ಡ ವಿಚಾರ. ನೀವು ಪಬ್ಲಿಕ್ ಫಿಗರ್ ಆದ್ಮೇಲೆ ಹಂಗೇನ್ ಸ್ವಂತ ಸೇಮ್ ಫ್ಲೇವರ್ ಇತ್ತಲ್ಲ, ಸೇಮ್ ಬ್ಲಡ್ ಫ್ಲೇವರ್ ಇರುತ್ತೆ. ಅಕ್ಷಯ್ ಬಡ ಮನೆ ಕಾರ್ 11,75,000. ಅದೊಂದು ಅಕ್ಷಯ್ ಕಾರ್ ತೋರ್ಸತಿ ಹೇಳಕತ್ ಸರ್. ಬಂದ್ಬಿಡಿ ಅಲ್ಲ ಹಂಗೆ ಹತ್ಬಿಡಿ ಟ್ರೈನ್. ನಂದು 2 ಟಿ-ಶರ್ಟ್ ಜಾಸ್ತಿ ಇತ್ತು. ತುಂಬಾ ಮನ್ಸಿಗೆ ನಿಮ್ ಟಿ-ಶರ್ಟ್ ನಂಗೆ ನೈಟಿ ಅಂತ ತುಂಬಾ ಮನ್ಸಿಗೆ ಭಾರ ಇದೆ ನನ್ಗೆ. ಆಕ್ಚುಲಿ ಬಹಳಷ್ಟು ನೊಂದಿದ್ದೀನಿ. ಅದ್ರ ಮಧ್ಯೆ ಇನ್ನಷ್ಟು ನೋವು ಕೊಟ್ಕೊಂಡು ಇವರೆಲ್ಲ ನನ್ನ ಬಿಟ್ಟು ಹೋಗ್ತಿದ್ದಾರೆ. ಯಾವ ಟ್ರಿಪ್ಪಿಗೂ ನಾನು ಮಿಸ್ ಮಾಡ್ಕೊಳೋದಿಲ್ಲ. ನಾನು ಮುಂಚೆನೆ ಪ್ಲಾನ್ ಮಾಡಿರ್ಲಿಲ್ಲ. ಇದು ಪ್ರೊಬಬ್ಲಿ ಪ್ಲಾನ್ ಮಾಡಿದ್ರು ಸ್ವಲ್ಪ ಕಷ್ಟ ಆಗ್ತಿತ್ತೇನು ಲಾಸ್ಟಿಗೆ. ಎಂತ ಮಾಡೋಕಿಲ್ಲ, ಎಲ್ಲ ಒಂದು ದೈವ ಇಚ್ಛೆ ಅಂತ ಹೇಳ್ತಾರಲ್ಲ, ನಮ್ಮ ಹಣೆಯಲ್ಲಿ ಬರೆದಿಲ್ಲ ಈಗ ಸದ್ಯ ನೋಡ್ಲಿಕ್ಕೆ ಅಲ್ಲಿ. ಓಕೆ ಫ್ರೆಂಡ್ಸ್, ಹೋಗಿ ಬರ್ತೀವಿ. ಇವ್ರು ಬರ್ತಾರಲ್ಲ, ಪ್ರಯಾಣ ನಿಮ್ಮದಾಗಲಿ, ಜಾಗೃತಿ ಮಾಡ್ತೀನಿ. ಮತ್ತೆ ಇವ್ರ ಚೂರು ಬೆಂಗಳೂರಿಗೆ ಬಿಡಿ. ಇವರು ಬಿರಿಯಾನಿ ಎಷ್ಟು ಇದೆ? 280. ಇವತ್ತಿನ ನನ್ನ June 4 ನನ್ನ ಬರ್ತಡೇ ಇದೆ. ಅದರ ಒಂದು ಇದ್ರ ಪ್ರಯುಕ್ತ ಇವತ್ತು ನಮ್ಮ ಅಂಗವಿಕಲರಿಗೆ ಇವತ್ತು ಬಿರಿಯಾನಿಯನ್ನು ನಾವು ಇದು ಮಾಡಿದ್ದೇವೆ. ಬೆಂಕಿ ಕೊಟ್ಟಂಗಿತ್ತು ಅವ್ರಿಗೆ, ಅದು ಮಾತಾಡ್ಸೋದು ಅವ್ರ ಹತ್ರ, ಅವ್ರು ಮಾತಾಡೋದಲ್ಲ. ಅದು ನಮ್ಮ ಅಂಗವಿಕಲ ಸ್ನೇಹಿತರಾದಂತಹ ಸುಹಾಸ್ ಮೊಯ್ಲಿ ಅವರಿಗೆ ನಾವು ಇವತ್ತು ಬಿರಿಯಾನಿ ವ್ಯವಸ್ಥೆ ಮಾಡಿದ್ದೇವೆ. ಸೊ ನಿಮ್ಮ ಇಂತ ಯಶವಂತಪುರಕ್ಕೆ ಬಂದು ಇಳಿತು. ಈಗ ಸುಹಾಸ್ ಅವರನ್ನ ಬೀಳ್ಕೊಟ್ಟು ನಾವು ಅಜಿತ್ ರೂಮಿಗೆ ಹೋಗ್ತೈತೆ ವಿಷಯದಲ್ಲ, ಇನ್ನು 6 ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಅವ್ರನ್ನ ಜಾಯ್ನ್ ಆಗಿ ಅವ್ರನ್ನು ಕರ್ಕೊಂಡು ಏರ್ಪೋರ್ಟ್ ಹತ್ರ ಪಯಣ. ಸಂತೋಷ್ ಶೆಟ್ಟಿ ಅವರು ನಮ್ಮನ್ನ ಬಿಡ್ಲಿಕ್ಕೆ ಬಂದಿದ್ದಾರೆ ಅಜಿತ್ ರೂಮಿಗೆ. ಸೊ ಕ್ಯಾಬ್ ಬುಕ್ ಮಾಡಿದ್ದಾರೆ ಅಜಿತ್ ಸರ್ ಅವರು. ಹಾಗೆ ನಮ್ಮ ಇವತ್ತಿನ ಕ್ಯಾಬ್ ಸ್ಪಾನ್ಸರ್ ಸಂತೋಷ್ ಶೆಟ್ಟಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಲ್ಲ, ಈಗ ಪಕ್ಕ ಅಕ್ಷಯ್ ಬಡ ಮರ ಪಕ್ನಿ ಕೊಟ್ಟದ್ದು ಬಿಟ್ಟು ಬಂದಲ್ಲ, ಇಲ್ಲೇ ಬಿಟ್ಟು ನಮ್ದು ಕಾಲು ವರ್ಷ ಬಿಟ್ಟು ಬಂದ್ರೆ ಹೇಳಿ ಮಾಡೋದು ನಾವು. ಕೋರಮಂಗಲದಿಂದ ನಮ್ಮನ್ನ ಫ್ಲೈಟ್ ಬಿಡೋಕೆ ಅವ್ರದೇ ದುಡ್ಡು ಹಾಕಿ ಕರ್ಕೊಂಡು ಹೋಗ್ತಿದ್ರಿ ಈಗ ಕಾರ್. ಪ್ರೌಡ್ ಮೂಮೆಂಟ್, ಕಸಿನ್ ಅಷ್ಟು ಒಳ್ಳೆ ಕಸಿನ್. ಸೆಲ್ಫ್ ಚೆಕ್ ಇನ್. ಓಕೆ ಫ್ರೆಂಡ್ಸ್, ಚೆಕ್ ಇನ್ ಎಲ್ಲ ಮುಗಿಸಿ, ಲಾಗೇಜ್ ಎಲ್ಲ ಹಾಕಿ, ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಎಲ್ಲ ಮುಗಿಸಿ, ಈಗ ನಾವು ನಮ್ಮ ಗೇಟ್ ಹತ್ರ ಹೋಗ್ತಿದ್ದೇವೆ. ಯಾವ್ದೋ D10 ಹತ್ರ ಹೋಗ್ತಾ ಇದ್ದೇವೆ. ಬನ್ನಿ ನಿಮ್ದೆ ಊರಿಗೆಲ್ಲ ನಾಯಿ ನೀರು ಕುಡ್ದಂಗೆ. ನೀವು ನಾಯಿ ಈಗ ಸದ್ಯದ ಮಟ್ಟಿ ನಾಯಿ ಆಯ್ತು ಈಗ ನಮ್ಗೆ. ಫಸ್ಟ್ ಟೈಮ್ ಲೈನ್ ಮಾರ ಒಂದು 10 ನಿಮಿಷ ಆಯ್ತು. ಆನೆಗುಡ್ಡಿ ಪ್ರಸಾದಕ್ಕೂ ಇನ್ನೊಮ್ಮೆ ಲೈನ್ ಇಲ್ಲ ಮಾಡಿ.
ಫೋನ್ ಕಡಿಮೆ ಮಾತಾಡ್ಲಕ್ಕ ಬೇಳು ತೆಗಿನ ತೆಗುದು. ಡೋರಲ್ಲಿದ್ದೀವಿ. ನಾವು ನೆನ್ಸ್ಕೊಂಡಷ್ಟೆಲ್ಲ ಚಳಿ ಅಂತಿಲ್ಲ, ಎಲ್ಲೂ ಗೊತ್ತಿಲ್ಲ, ಮೇಲೆ ಇರೋದು ಚಳಿ. ಜಸ್ಟ್ 37 ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಹೊಡಿತಿತ್ತು ಎ ಸಿ ಕೂಕೊಂಡು ಈಗ ವಾಪಸ್ ಯಾರಿಗೆ ಇಳುತ್ತೆ ಏರ್ಪೋರ್ಟಿಂದ ಯಾರಿಗೆ ಬಿಲ್ಡಿಂಗಿಗೆ ಹೋಗ್ತಾಯಿತ್ತು ಈಗ ವಿಮಾನ ಹೇಳ್ಕೊಂಡೆ. ಅಜಿತ್ರ ಬ್ಯಾಗ್ ಫಸ್ಟ್ ಬಂತು, ಅದೇ ನಮ್ಮ ಪುಣ್ಯ. ನಮ್ದೆಲ್ಲ ಬಂದು ಅವ್ರದ್ದು ಬರಲ್ಲ ಅಂತ ಹೇಳಿರುತ್ತೆ, ನಮ್ಮ ಕೆಮಿ ಬಚ್ಕಮ್ ಕೆಡಿ ಐತೆ, ಪುಣ್ಯಕ್ಕೆ ಅವ್ರದೇ ಫಸ್ಟ್ ಬಂತು. ಇದು ಬಸ್ ಹೇಗಾಯ್ತು ಫ್ಲೈಟ್ ಜರ್ನಿ? ನಿಮ್ಗೆ ಹೇಗೆ ಅನ್ಸುತ್ತೆ? ಬಹಳ ಖುಷಿ ಆಯ್ತು. ಫ್ಲೈಟ್ ನಿದ್ರೆ ಮಾಡ್ತಮ್ಮ ಎಕ್ಸೈಟ್ಮೆಂಟ್ ಇಲ್ಲ ಜನಿ. ಕರೆಕ್ಟ್ ನಮ್ ಡ್ರೈವರ್ ಅಲ್ಲಿಗೆ ಕರೆಕ್ಟ್ ಕಾರ್ ತಗೊಂಡ್ರಪ್ಪ ಬಂದಿರ ನಮ್ಮನ್ ಕರ್ಕೊಂಡು ಈಗ ಹರಿದ್ವಾರಕ್ಕೆ ಹೋತಾಯ್ತು. ನಾವೀಗ ರೂಮ್ ಸಿಕ್ಕಿತ್ತ ಅಡಿಲ್ಲ. ಹೆಸರಿಗಿದೆ ಎ ಸಿ, ಇನ್ನೂ ಕೂಲ ಇಲ್ಲಪ್ಪ, ಗೊತ್ತಿಲ್ಲ. ಆದ್ರೆ ಎ ಸಿ ಅಂತ ನಮ್ಗೆ ಗೊತ್ತಿಲ್ಲ. ಆಯ್ತು ಈಗ ಗೊತ್ತಾಯ್ತು ನಮ್ಗೆ ಎ ಸಿ ಅಂತ ಹೇಳಿ. ಫಸ್ಟ್ ಇಲ್ಲ ಈ ರೂಮಿಗೆ 1,000 ರೂಪಾಯಿ ಕೊಡ್ಲಕ್ 3 ಜನಿಗೆ. ನಾವು ಹೊರಟಿದ್ದೇವೆ ಗಂಗಾರತಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಬ್ಯಾಟ್ರಿ ರಿಕ್ಷಾದಲ್ಲಿ. ಪೊಲ್ಯೂಷನ್ ಲೆಸ್ ಬೆಂಗಳೂರಿಗೆ ಎಷ್ಟು ಗಾಣಿ? ಒಬ್ರಿಗೆ 20 ರೂಪಾಯಿ, ಬೆಂಗಳೂರಿಗೆ 500 ರೂಪಾಯಿ ಅಂತ್ರಿ ಮಾರೆ. ಸರಿ, ಹರಿದ್ವಾರದಲ್ಲಿ ಗಂಗಾ ಆರತಿ ನೋಡ್ಲಿಕ್ಕೆ ರಶ್. ಹೇಗ್ ಸರ್ ರಶ್ ಆಗಿದೆ? ಲೈವ್ ಇದೆ ಬಿಡಿ. ಇಲ್ಲ ಗಂಗಾ ಆರತಿ 10 ಈಗ ಗಂಟೆ 6:10 6:45 ನಾವು ಬೇಗ ಸೀಟ್ ಸಿಕ್ಕತ್ತಂದ್ ಬಂತ. ಬಟ್ ಸೀಟ್ ಕಾಮ್ರೆ ಅಲ್ಲ, ಜಾಸ್ತಿ ಇಲ್ಲ ಜನ. ಇದ್ರಲ್ಲಿ 70% ಜನ ಕೇದಾರ್ನಾಥಿಗೆ ಹೋಗ್ಬಾರ. ನಮ್ಮ ಅಜ್ಜ ಆಯ್ತಾ ಅಂದೇಳಿ ರಶ್ ಆಗಿ. ಡಬ್ಬಿ ಖುಷಿ ಆಯ್ತು ನಮ್ಗೆ. ಇಷ್ಟಪ್ಪ ತಿನ್ಲಕ್ಕ ಬಿಲ್ಲೊಟ್ಟಿಗೆ. ಏನೇನು ತಿಂದ್ಯಪ್ಪ? 2 ರೋಟಿ, ಬಟರ್ ಮಸಾಲ, ಅಲ್ಲ ಇದು ಮಟರ್ ಮಸಾಲ. ಹರಿದ್ವಾರ ಎಲ್ಲ ಪೂರ ಆರತಿ ಎಲ್ಲ ದರ್ಶನ ಮಾಡ್ಕೊಂಡು ಬಪ್ಪತ್ತಿಗಲ್ಲ ಅಂತ ಪಂಜಾಬಿ ಹೊಯ್ ಅಂತ ಪಂಜಾಬಿ ಡಾಬೆ ಅಂತ ಐತಪ್ಪ. ಅಲ್ಲಿ ರೋಟಿ ಗಿಟ್ಟಿ ತಿಂತು ಮತ್ತೆ ಅಂತ ತಿನ್ಕಿ ನೀನು 15 ದಿವಸ ಅನ್ನದಾಸಿ ಎಲ್ಲ ಬಿಟ್ಟಾಯ್ತು. ಅಂದು ಒಂದು ತಿನ್ಕೊಂಡು ರೂಮಿಗೆ ಬಂದು ಮನಿಗಣಿತು. ಈಗ ಬೆಳಗ್ಗೆ 4:15 ಎದ್ದು 5 ಗಂಟೆಗೆ ಹೊರಡ್ಕಿ ಇಲ್ಲಿಂದ ಸೀದಾ ಬರ್ಕೋಟ್ ಯಮುನೋತ್ರಿ ಕಡೆಗೆ ಹೋಗಿ ಫಸ್ಟ್ ಬರ್ಕೋಟಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕ. ಫಸ್ಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಸೋಕಾಗಿಲ್ಲ. 4 ಧಾಮಿಗೆ ಹೋಯ್ಕಿರ 4 ಧಾಮಕ್ಕೆ ರಿಜಿಸ್ಟ್ರೇಷನ್ ಆಯ್ಕೆ. ಆನ್ಲೈನ್ ರಿಜಿಸ್ಟ್ರೇಷನ್ ಓಪನ್ ಹರ್ಕೊಂಡು ತುಂಬಿ ಹೋಯ್ತು. ಆಫ್ಲೈನ್ ಇಲ್ಲಿ ಕೌಂಟರ್ ನಿಂತ್ಕೊಂಬ ಹರಿದ್ವಾರದಲ್ಲಿ ಜನ ಸಾಗರ ಅವ್ರ. ಸೊ ಬರ್ಕೋಟಿಗೆ ಹೋಗ್ಬಿಟ್ಟು ಟ್ರೈ ಮಾಡುವ ಅಂತೇಳಿ. ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್. ರಿಜಿಸ್ಟ್ರೇಷನ್ ಐತೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲಿಗೂ ಹೋಗ್ಕತ್ತಿಲ್ಲ. ನಮ್ದು ರಿಜಿಸ್ಟ್ರೇಷನು ಆಗಿಲ್ಲ ಇನ್ನು. ನೋಡೋಣ ಇವತ್ತು ಏನಾಗ್ತದೆ ಅಂತೇಳಿ. ದೇವ್ರು ಕರ್ಸ್ಕೊಳ್ತಾರೆ ಅಂತೇಳಿ ಒಂದು ಭರವಸೆ ಅಷ್ಟೇ. ಸರಿ, ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಪಿಸೋಡನ್ನು ಮುಗಿಸುವ. ಸಿಗೋಣ ನಾಳೆ. ಟಾಟಾ.